ಹಾಯ್ ಗೈಸ್, ಕಂಪೇರ್ ಟು ಚೀನಾ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಚೀನಾದ ಪಾಪ್ಯುಲೇಷನ್ಕಿಂತ ಜಾಸ್ತಿ ಐತೆ. ಆ್ಯಂಡ್ ಕಂಪೇರ್ ಟು ಚೀನಾ ನಮ್ಮ ಇಂಡಿಯಾದ ಡೆವಲಪ್ಮೆಂಟ್ ಚೀನಾದ ಡೆವಲಪ್ಮೆಂಟ್ಕಿಂತ ಕಮ್ಮಿ ಆಗಿದೆ. ಇದಕ್ಕೆ ಒನ್ ಆಫ್ ದಿ ರೀಸನ್ ಬಂದು ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಈ ಎಜುಕೇಷನ್ ಅನ್ನೋದು ಒಂದು ದೇಶದ ಬೆಳವಣಿಗೆ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ನೀವು ಹೇಳ್ಬೋದು ಇಂಡಿಯಾದಲ್ಲೂ ಎಜುಕೇಷನ್ ಐತೆ ಮತ್ತು ಚೀನಾದಲ್ಲೂ ಎಜುಕೇಷನ್ ಐತೆ ಅಂತ. ಗೊತ್ತು ಗೈಸ್, ಬಟ್ ಯಾವ ಥರ ಎಜುಕೇಷನ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು 2000 ಇದ್ದಂತಹ ಇಂಡಿಯನ್ ಎಜುಕೇಷನ್ ಸಿಸ್ಟಮ್, ಹಾಗೆ ಇದು 2000 ಇದ್ದಂತಹ ಚೀನಾದ ಎಜುಕೇಷನ್ ಸಿಸ್ಟಮ್ಸ್. ಹಾಗೆ ಇದು ನೋಡಿ 2025 ಇರುವಂತಹ ಇಂಡಿಯನ್ ಎಜುಕೇಷನ್ ಸಿಸ್ಟಮ್, ಹಾಗೆ ಇದು 2025 ಇರುವಂತಹ ಚೀನಾದ ಎಜುಕೇಷನ್ ಸಿಸ್ಟಮ್. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಇಂಡಿಯಾದ ಎಜುಕೇಷನ್ ಸಿಸ್ಟಮ್ ಇನ್ನೂ ಚೇಂಜ್ ಆಗಿಲ್ಲ ಅಂತ ಅರ್ಥ. ನಮ್ಮ ಇಂಡಿಯಾದ ಎಜುಕೇಷನ್ ಸಿಸ್ಟಮ್ ಅನ್ನೋದು ಒಂದು 100 ವರ್ಷದ ಹಳೆಯ ಪುಸ್ತಕವಿದ್ದಂತೆ. ಗೈಸ್, ಚೀನಾದಲ್ಲಿ ರಿಯಲ್ ಲರ್ನಿಂಗ್ ಐತೆ, ಬಟ್ ನಮ್ಮ ಇಂಡಿಯಾದಲ್ಲಿ ರೋಟ್ ಲರ್ನಿಂಗ್ ಐತೆ. ರೋಟ್ ಲರ್ನಿಂಗ್ ಅಂದರೆ ಬಾಯ್ ಹೊಡಿಯೋದು, ಲೈಕ್ ಮೆಮೊರೈಸ್ ಮಾಡೋದು. ನಮ್ಮ ಇಂಡಿಯಾದ ಎಜುಕೇಷನ್ ಸಿಸ್ಟಮಲ್ಲಿ ಯಾವುದೇ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಿ ಮೆಮೊರೈಸ್ ಮಾಡೋದೇ ಆಗೋಯ್ತು. ಆ ಟಾಪಿಕ್ನ ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋದು ಸೀನೇ ಇಲ್ಲ. ಹಾಗೆ ಈಗಿನ ಚೀನಾದ ಎಜುಕೇಷನ್ ಸಿಸ್ಟಮಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಆಗಿರ್ಬೋದು, ಹಾಗೆ ರಿಸರ್ಚ್ ಬಗ್ಗೆ ಆಗಿರ್ಬೋದು, ಹಾಗೆ ರಿಯಲ್ ಲೈಫ್ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆನೂ ಆಗಿರ್ಬೋದು, ಇದ್ರ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಚೀನಾದ ಸ್ಟೂಡೆಂಟ್ಸ್ ಎಲ್ಲ ಜಸ್ಟ್ ಪಾಸ್ ಆಗಕ್ಕೆ ಮಾತ್ರ ಓದಲ್ಲ, ಆ ಒಂದು ಕಂಟ್ರಿನ ಹೆಂಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಓದ್ತಾರೆ. ಹಾಗೆ ಚೀನಾದ ಎಜುಕೇಷನಲ್ಲಿ ಪ್ರಾಕ್ಟಿಕಲ್ ಲರ್ನಿಂಗ್ ಜೊತೆಗೆ ಸ್ಪೋರ್ಟ್ಸಲ್ಲಿ ಕೂಡ ತುಂಬ ಇಂಪಾರ್ಟೆನ್ಸ್ ಅನ್ನೋದು ಕೊಡ್ತಾರೆ. ಅಲ್ಲಿನ ಟೀಚರ್ಸ್ ಕೂಡ ಒಂದು ಸ್ಟೂಡೆಂಟ್ನ ಗೋಲ್ ಏನಿದೆ ಅನ್ನೋದು ತಿಳ್ಕೊಂಡು ಅದ್ರ ಮೇಲೇನು ಸಕ್ಸಸ್ ಮಾಡ್ತಾ, ಹಾಗೆ ಆ ಒಂದು ಕಂಟ್ರಿನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರನೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಇನ್ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಅದ್ಯಾವುದೂ ಇಲ್ಲ. ಮತ್ತು AI ಕಾಲದಲ್ಲೂ ಕೂಡ ನಮ್ಮ ಇಂಡಿಯನ್ ನ್ಯೂಸ್ ಪೇಪರ್ಗಳಲ್ಲಿ ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು, ಗಾಂಧೀಜಿಯವರು ದಂಡಿ ಮಾರ್ಚ್ ಯಾವಾಗ ಹೊರಟರು, ಅಂಥದ್ದೇ ಪ್ರಶ್ನೆಗಳು ಜಾಸ್ತಿ ಆಗಿದೆ. ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ X+Y ಮತ್ತು ಅದೇ ಹಳೆ ಕಥೆಗಳನ್ನೇ ಹೇಳ್ತಾರೆ. ಅದು ಬಿಟ್ಟು ನಮ್ಮ ಕಂಟ್ರಿನ ಹೆಂಗೆ ಡೆವಲಪ್ಮೆಂಟ್ ಮಾಡೋದು ಅಂತ ಯಾವುದೇ ಸ್ಕೂಲು ಕಾಲೇಜುಗಳಲ್ಲಿ ಹೇಳೋದಿಲ್ಲ. ಅದೇ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಯಾವುದೇ ಪ್ರಾಕ್ಟಿಕಲ್ ಲರ್ನಿಂಗ್ ಇಲ್ಲ, ಎಲ್ಲ ರೋಟ್ ಲರ್ನಿಂಗ್ ಆಗಿದೆ. ಕಂಪೇರ್ ಟು ಚೀನಾ ಸ್ಪೋರ್ಟ್ಸಲ್ಲೂ ಕೂಡ ನಮ್ಮ ಇಂಡಿಯಾ ಕೆಳಗಡೆ ಇದೆ. ಬಿಕಾಸ್ ಆಫ್ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಸ್ಪೋರ್ಟ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ. ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಬೇಕಂದರೆ ಸ್ಪೋರ್ಟ್ಸ್ ಬಿಡಬೇಕು, ಸ್ಪೋರ್ಟ್ಸ್ ಬೇಕಂದರೆ ಎಜುಕೇಷನ್ ಬಿಡಬೇಕು. ಅದೇ ಚೀನಾದ ಸ್ಟೂಡೆಂಟ್ಸು ಆ ಕಂಟ್ರಿನ ಹೆಂಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಮತ್ತು ಆ GDPನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಡಿಸ್ಕಸ್ ಮಾಡಿದ್ರೆ, ಅದೇ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸು ಚೀನಾದವ್ರು ಅದು ತಿಂತಾರೆ, ಚೀನಾದವ್ರು ಇದು ತಿಂತಾರೆ ಅಂತ ಡಿಸ್ಕಸ್ ಮಾಡ್ತೀರಿ. ಹಾಗೆ ಚೀನಾದ ಪೊಲಿಟಿಕ್ಸ್ ಅವ್ರ ಕಂಟ್ರಿನ ಹೆಂಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ